ಹಲೋ ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ನೀವು ನೋಡ್ತಾ ಇದ್ದೀರಾ ELP ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು BBMP ಲಿಮಿಟಲ್ಲಿ ಇದ್ದೀನಿ. ಆ BBMP ಲಿಮಿಟಲ್ಲಿ 65ರಿಂದ 70 ಸಾವಿರ ಬಾಡಿ ಆದಾಯ ಬರುವ 1440 ಅಡಿಯಲ್ಲಿ ನಿರ್ಮಿಸಿರುವ 4 ಫ್ಲೋರ್ ಕೆಂಪಿಟಿಗೆ ಮನೆ ಮಾರಾಟಕ್ಕೆ. ಏರಿಯಾ ನೋಡಿ, ಸೂಪರ್ ಆಗಿದೆ. ಫುಲ್ ಡೆವಲಪ್ಡ್ ಲೊಕೇಶನ್ ಕಣ್ರಿ. ಯಾವ ಲೊಕೇಶನ್ನು? ನಿಯರ್ ಬೈ ವಿದ್ಯಾರಣ್ಯಪುರ ಕಣ್ರಿ. ವಿದ್ಯಾರಣ್ಯಪುರ ಹತ್ರ ಬರುತ್ತೆ. ಅಲ್ಲಿ ಸ್ಕ್ವೇರ್ ಫೀಟ್ 10,000 ಇದೆ. ಅಂಥ ಲೊಕೇಶನಲ್ಲಿ ಈ ಪ್ರಾಪರ್ಟಿ ರೀಸನಬಲ್ ಪ್ರೈಸ್ಗೆ ಮಾರಾಟ ಮಾಡ್ತಿದ್ದಾರೆ. ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾರನ್ನು ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ನೋಡ್ತಾ ಇದ್ದಾರೆ. ಡೈಮೆನ್ಷನ್ 30x48, 30ಕ್ಕೆ 48 ಇನ್ ಸ್ಕ್ವೇರ್ ಫೀಟ್, 1440 ಸ್ಕ್ವೇರ್ ಫೀಟ್, 1440 ಅಡಿ. ಸೈಟ್ ಫೇಸಿಂಗ್ ವೆಸ್ಟ್, ಮೈನ್ ಡೋಸ್ ಫೇಸಿಂಗ್ ನಾರ್ತ್. ಖಾತಾ ಬಿ ಖಾತಾ, DC ಕನ್ವರ್ಷನ್, BBMP. ವಾಟರ್ ಓನ್ ಬೋರ್ವೆಲ್ ಮತ್ತು CMC ವಾಟರ್. ಟೋಟಲ್ ಫ್ಲೋರ್ಸ್ G+3, ಗ್ರೌಂಡು ಫಸ್ಟು, ಸೆಕೆಂಡು, ಥರ್ಡು. ಇದು ಕಾರ್ ಪಾರ್ಕಿಂಗು. ದೊಡ್ಡದಾಗಿದೆ, ವಿಶಾಲವಾಗಿದೆ ನೋಡಿ. ಆರಾಮಾಗಿ ಈ ಕಾರ್ ಪಾರ್ಕಿಂಗಲ್ಲಿ 2 ಕಾರನ್ನು ಪಾರ್ಕ್ ಮಾಡಿ ಒಂದು 4-5 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ ನೋಡಿ. ಅದು ಒಂದು ದೊಡ್ಡ ಕಾರ್ ಪಾರ್ಕ್ ಮಾಡಿದ್ರು ಇನ್ನೂ ಎಷ್ಟು ಜಾಗ ಇದೆ ನೋಡಿ. ಇದು KB ಮೀಟ್ರು. ಎಷ್ಟು ಮೀಟ್ರ್ ಇದೆ ಅಂತ ನೀವೇ ನೋಡ್ಬೋದು. ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಮನೆಗಳಿದಾವಂತ. ಇದು ಓನ್ ಬೋರ್ವೆಲ್ಲು. ಸುತ್ತು ಸೇಫ್ಟಿ ಗ್ರಿಲ್ ಇದೆ. ಈ ಗ್ರೌಂಡ್ ಫ್ಲೋರಲ್ಲಿ ಕಾರ್ ಪಾರ್ಕಿಂಗ್ ಮತ್ತು 2 BHK ಹೌಸ್ ಇದೆ. ಇದು 2 BHK ಹೌಸು. ಫುಲ್ ಸೇಫ್ಟಿ ಗ್ರಿಲ್ ಇದೆ. ಮನೆಗೆ ಟೆನೆಂಟ್ ಇದ್ದಾರೆ, ಅವ್ರು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ತೋರ್ಸೋಕ್ಕೆ ಆಗೋದಿಲ್ಲ. ಇನ್ಸೈಡ್ ನೀವು ಖುದ್ದಾಗಿ ಲೈವಾಗಿ ಬನ್ನಿ, ಇನ್ಸೈಡ್ ಎಲ್ಲ ನೋಡ್ಬೋದು. ಮತ್ತು ಆ ಕಂಪ್ಲೀಟ್ ದೇವ್ರ ಮೂಲೆಯಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆ ನೋಡಿ ಸಂಪು. ಅಲ್ಲಿದೆ ಒಂದು 15,000 ಲೀಟ್ರ್ ಕೆಪಾಸಿಟಿ ಇರುವಂಥ ಸಂಪಿದೆ. ಮತ್ತು ಗ್ಯಾಸ್ ಸಿಲಿಂಡರ್ ಪ್ರಯೋಜನ ಅಲ್ಲಿ ಕೊಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡರ್ ಪ್ರಯೋಜನ ಕೊಟ್ಟಿಲ್ಲ, ಸಂಪಿದೆ ಅಲ್ಲಿ. ಓಕೆ, ಈಗ ಫಸ್ಟ್ ಫ್ಲೋರ್ ಆಗೋಣ. ಫಸ್ಟ್ ಫ್ಲೋರ್ ಆಗೋವಾಗ ಸ್ಟೈರ್ ಕೇಸಲ್ಲಿ ಅಬ್ಸರ್ವ್ ಮಾಡಿ, ಸ್ಟೆಪ್ಸ್ ಎಲ್ಲ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು MS ರೈಲಿಂಗ್ಸು. ಎಷ್ಟು ವರ್ಷ ಹಳೇದಿದು? ಒಂದು 8 ವರ್ಷದಿಂದ 10 ವರ್ಷ ಹಳೇದಿದು. ಓಕೆ, ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿದ್ದೀವಿ. ಈಗ ಲೆಫ್ಟ್ ಸೈಡ್ ಸ್ಟೆಪ್ಸ್ ಕೊಡಲಿ, ಲೆಫ್ಟ್ ಸೈಡ್ ಬಂದಿದ್ದೀವಿ. ಇಲ್ಲಿ ಮನೆ ತೋರಿಸ್ತೀನಿ ನೋಡಿ. ಇದು 2 BHK ಹೌಸು. ಟೆನೆಂಟ್ ಇದ್ದಾರೆ. ಅವರು ಆ್ಯಕ್ಸೆಪ್ಟ್ ಮಾಡಲಿಲ್ಲ ಇನ್ಸೈಡ್ ತೋರ್ಸೋಕೆ ಹೋಗಬೇಡಿ ಅಂತ. ತೋರಿಸ್ಬೇಡಿ ಅಂದರು. ಹಾಗಾಗಿ ತೋರಿಸ್ಲಿಲ್ಲ ಅಷ್ಟೇ. ಓಪನ್ ಇದೆ ನೋಡಿ. ಅದು 2 BHK ಹೌಸು. ಇದು ಈ ಸ್ಟೆಪ್ಸ್ ರೈಟ್ ಸೈಡ್ ಬರುತ್ತೆ. ಇದು 1 BHK ಹೌಸು. ಇಲ್ಲೂ ಟೆನೆಂಟ್ ಇದ್ದಾರೆ ನೋಡಿ. ಅವರು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಕೆಲಸಕ್ಕೆ. ಹಾಗಾಗಿ ಇನ್ಸೈಡ್ ತೋರ್ಸೋಕ್ಕಾಗಲ್ಲ. ಓಕೆ, ಫಸ್ಟ್ ಫ್ಲೋರಲ್ಲಿ 2 BHK ಹೌಸು ಮತ್ತು 1 BHK ಹೌಸು. ನಾವು ಈಗ ಸೆಕೆಂಡ್ ಫ್ಲೋರಲ್ಲಿದ್ದೀವಿ. ಇದು ಸೆಕೆಂಡ್ ಫ್ಲೋರು. ಹಿಂಗೆ ಲೆಫ್ಟ್ ಸೈಡ್ ಟರ್ನ್ ಹಾಕಿದಂಗೆ ಯಾವ್ದು ಬರುತ್ತೆ? 2 BHK ಹೌಸು. ಇದು 2 BHK ಹೌಸು. ಟೆನೆಂಟ್ ಇದ್ದಾರೆ, ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿರುವ 2 BHK ಹೌಸ್ ನೋಡಿದ್ವಿ. ಇನ್ಸೈಡ್ ನೋಡೋಕ್ಕಾಗ್ತಿಲ್ಲ, ಸೊ ಬೇಜಾರಾಗಬೇಡಿ. ನೀವು ಖುದ್ದಾಗಿ ಬನ್ನಿ, ತೋರಿಸಿ. ಒಂದು ಮನೆ ತೋರಿಸಿ. ಇದು ಲೆಫ್ಟ್ ಸೈಡ್ ಬರುತ್ತೆ. ಅಂದರೆ ಇಮಿಡಿಯೇಟ್ಲಿ ಎಂಟ್ರಿ ಆಗಿದ ಕೂಡಲೇ ರೈಟ್ ಸೈಡು 1 BHK ಹೌಸ್. ಅದು ಸೆಕೆಂಡ್ ಫ್ಲೋರಲ್ಲಿರುವ 1 BHK ಹೌಸ್. ಅದು ಈಗ ಥರ್ಡ್ ಫ್ಲೋರಲ್ಲಿದ್ದೀವಿ. ಹಿಂಗೆ ಇಮಿಡಿಯೇಟ್ಲಿ ಲೆಫ್ಟ್ ಸೈಡ್ ಟರ್ನ್ ಆದ್ವಿ. 2 BHK ಹೌಸ್ ಇದೆ. ಇಲ್ಲೂ ಟೆನೆಂಟ್ ಇದ್ದಾರೆ, ಅವರು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ಸೈಡ್ ತೋರ್ಸೋಕ್ಕಾಗೋದಿಲ್ಲ. ಇದು 1 BHK ಹೌಸು. ಈಗ ಈ 1 BHK ಹೌಸ್ ನೋಡಿ ಬನ್ನಿ ಇನ್ಸೈಡು. ಇದೊಂದು ಖಾಲಿ ಇದೆ, ಎಂಟಿ ಇದೆ. ಕಂಪ್ಲೀಟ್ ಇನ್ ಡೀಟೈಲಾಗಿ ತೋರಿಸ್ತೀನಿ. ಇದು ಹಾಲು. ಹಾಲಲ್ಲಿ ಫ್ಲೋರಿಂಗ್ ಎಲ್ಲ ಮೊಸೈಕ್ ಟೈಲ್ಸ್ ಹಾಕಿದ್ದಾರೆ. TV ಕ್ಯಾಬಿನೆಟ್ ಪ್ರಯೋಜನ ಕೊಟ್ಟಿದ್ದಾರೆ. ಇದು ಕಿಚನ್ನು. ಸ್ಪೇಷಿಯಸ್ ಆಗಿದೆ ಕಣ್ರಿ, ಸೂಪರ್. ಫ್ಲೋರಿಂಗ್ ಎಲ್ಲ ಗ್ರನೈಟ್ಸ್ ಹಾಕಿದ್ದಾರೆ. ಇಂಟೀರಿಯರ್ಸ್ ಏನೂ ಮಾಡಿಸಿಲ್ಲ. ವಿಂಡೋ ಇದೆ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಮೇಲೆ ಸಜ್ಜೆ ಕೊಟ್ಟಿದ್ದಾರೆ. ಪೂಜಾ ರೂಮು ಇದೆ. ವೆರಿ ನೈಸ್. ಇದು ಬೆಡ್ರೂಮು. ಬೆಡ್ರೂಮು ದೊಡ್ಡದಾಗಿದೆ ಕಣ್ರಿ. ಸಿಂಗಲ್ ಬೆಡ್ರೂಮು ಇದು. ಅಂದರೆ 1 BHK ಹೌಸು ಬೆಡ್ರೂಮ್ ಇದು. ವಾರ್ಡ್ರೋಬು ಕೊಟ್ಟಿದ್ದಾರೆ ನೋಡಿ. ಮೇಲೆ ಸಜ್ಜೆನೂ ಕೊಟ್ಟಿದ್ದಾರೆ. 8ರಿಂದ 10 ವರ್ಷ ಆ ಟೈಮಲ್ಲಿ ಎಷ್ಟು ನೀಟಾಗಿ ಪ್ಲ್ಯಾನಾಗಿ ಮಾಡಿದ್ದಾರೆ ನೋಡಿ. ಯೂಶ್ವಲಿ ಕಂಜೆಸ್ಟೆಡ್ ಏನೋ ಹೆಂಗಂದ್ರೆ ಹಂಗೆ ಮಾಡೋರು. ಆದರೆ ಇವರು 10 ಇಯರ್ಸ್ ಬ್ಯಾಕೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ಕೆಂಪಿಟಿಗೆ ಮನೆ ಅಲ್ವಾ, ಫುಲ್ ಗಟ್ಟಿಮುಟ್ಟಿ ಇದೆ.
ಚೆನ್ನಾಗಿದೆ. ಇನ್ನೂ ಒಂದು 40 ವರ್ಷ ಇದ್ರೂ ಹಿಂಗೆ ಇರುತ್ತೆ. ಇದು ಬಾತ್ರೂಮ್, ಸ್ನಾನ ಮಾಡೋ ಇದು ಬಾತ್ರೂಮ್. ಇದು ಟಾಯ್ಲೆಟ್. ಇದು ಸಪ್ರೇಟಾಗಿದೆ ನೋಡಿ. ಒಂದು 8 to 10 years ಬಿಫೋರ್ ಎಲ್ಲ ಈ ರೀತಿ ಮಾಡೋರು. ಈಗೆಲ್ಲ ಎರಡು ಒಂದರಲ್ಲೇ ಇರುತ್ತೆ. ಟಾಯ್ಲೆಟಲ್ಲೇ ಸ್ನಾನ ಮಾಡೋದು ಮತ್ತು ಟಾಯ್ಲೆಟ್ ಅದು ಬೇಸನ್ನು ಅದರಲ್ಲಿರುತ್ತೆ. ಅದು ಮಾಡೋಣ. ಈಗ ಇದು ಏನಂತೀರ ಇದನ್ನು, ಯುಟಿಲಿಟಿ. ಯುಟಿಲಿಟಿ ನೀವು ವಾಷಿಂಗ್ ಮಿಷನ್ ಇಡ್ಬೋದು. ಫುಲ್ ಸೇಫ್ಟಿ ಗ್ರಿಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ. ಯುಟಿಲಿಟಿನೂ ಸ್ಪೇಷಿಯಸ್ ಆಗಿದೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲೂ ವಿಂಡೋ ಇದೆ ನೋಡಿ. ಸೂಪರ್. ಸೊ ಮಾಡ್ರನ್ನಾಗಿ ಯಾವ ರೀತಿ ಇರುತ್ತೋ ಅದೇ ರೀತಿ ಮಾಡಿದ್ದಾರೆ ಕಣ್ರಿ. ಭಾಳ ಚೆನ್ನಾಗಿದೆ. ಇದು ಆಲ್ರೆಡಿ ತೋರಿಸಿದ್ವಿ, ಮತ್ತೆ ನೋಡೋ ಕೆಲಸ ಇಲ್ಲ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ. ಟೋಟಲ್ಲು 4 ಫ್ಲೋರ್ ಅಂದರೆ G+3. ಗ್ರೌಂಡಲ್ಲಿ 2 BHK ಹೌಸು, ಕಾರ್ ಪಾರ್ಕಿಂಗು. ಫಸ್ಟ್ ಫ್ಲೋರು 2 BHK ಹೌಸು, 1 BHK ಹೌಸು. ಸೆಕೆಂಡ್ ಫ್ಲೋರು ಸೇಮ್ 2 BHK 1 BHK. ಸೊ ಥರ್ಡ್ ಫ್ಲೋರು 2 BHK 1 BHK. ಒಟ್ಟು ಎಷ್ಟು ಮನೆ ಇದ್ದಾವೆ? 7 ಮನೆ ಇದ್ದಾವೆ. 7 ಯೂನಿಟ್ಸ್ ಆರ್ ದೇರ್. ಅದು ಆ 7 ಯೂನಿಟ್ಸಲ್ಲಿ 4 2 BHK ಹೌಸಸ್, 3 1 BHK ಹೌಸಸ್. ಸೊ ಒಟ್ಟು ರೆಂಟ್ ಎಷ್ಟು ಬರುತ್ತೆ? 65 to 70,000. 65,000 to 70,000 ಬಾಡಿಗೆ ಬರುತ್ತೆ. ಹೈಲೈಟ್ಸ್ ಅಂತೀರಾ? ವಿದ್ಯಾರಣ್ಯಪುರ ಬರೀ 2 ಕಿಲೋಮೀಟ್ರು. ಸಂಭ್ರಮ್ ಇಂಜಿನಿಯರಿಂಗ್ ಕಾಲೇಜ್ ಭಾಳ ಹತ್ರ. ಹೆಬ್ಬಾಳ್ ಫ್ಲೈಯರ್ ಒಂದು 8 ಕಿಲೋಮೀಟರ್ಸು. ಮನೆತ ಟೆಕ್ ಪಾರ್ಕ್ 12 ಕಿಲೋಮೀಟರ್ಸು. ಈ ರೀತಿ ಹೇಳ್ತಾ ಹೋದ್ರೆ ಭಾಳ ಹೈಲೈಟ್ಸ್ ಇದೆ. ಯಶವಂತಪುರ ಹತ್ತಿರ, ಮೆಜೆಸ್ಟಿಕ್ಕು ಹತ್ತಿರ, ಒಳ್ಳೆ ಲೊಕೇಶನಲ್ಲಿದೆ ಕಣ್ರಿ. ಲೋನು ಆಗುತ್ತೆ. ಪ್ರೈಸ್ 2 crore 8 lakh, 2 ಕೋಟಿ 8 ಲಕ್ಷ. ನೆಗೋಷಿಯಬಲ್? ಎಸ್, ನೆಗೋಷಿಯಬಲ್. ಲೊಕೇಶನ್ ನಿಯರ್ ಬೈ ಸಂಭ್ರಮ್ ಇಂಜಿನಿಯರಿಂಗ್ ಕಾಲೇಜ್, ವಿದ್ಯಾರಣ್ಯಪುರ, ನಾರ್ತ್ ಬ್ಯಾಂಗ್ಳೂರ್. ಇನ್ನೂ ಫರ್ದರ್ ಡೀಟೇಲ್ಸ್ ಬೇಕು ಅಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಡೈಲ್ ಮಾಡಿ. ಇದೇ ಲೊಕೇಶನಲ್ಲಿ ಭಾಳ ಹೊಸ ಮನೆಗಳು ಇದ್ದಾವೆ, ರೆಂಟಲ್ ಬಿಲ್ಡಿಂಗ್ಸು ಇದ್ದಾವೆ. ನೀವು ಬನ್ನಿ, ಇದ್ರ ಜೊತೆಗೆ ಆ ಬಿಲ್ಡಿಂಗ್ಸು ತೋರಿಸ್ತೀವಿ. ಥ್ಯಾಂಕ್ ಯು.